ಹಾಯ್ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ನೀವೆಲ್ಲರೂ ಹೆಂಗಿದ್ದೀರಾ? ಆ್ಯಂಡ್ ನಾನಂತೂ ಸಖತ್ತಾಗಿದ್ದೀನಿ. ಆ್ಯಂಡ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಹಂಗೆ ಟೆರೆಸ್ ಮೇಲೆ ಬಂದೆ. ಸಂಜೆ ಹೊತ್ತಾಯ್ತಲ್ಲ, ಸ್ವಲ್ಪ ಹಂಗೆ ಫ್ರೆಶ್ ಏರ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಬೆಳಗ್ಗೆಯಿಂದ ಇಟ್ ವಾಸ್ ಎ ಲಾಂಗ್ ಡೇ. ಸೊ ನಮ್ಮ ಟೆರೆಸ್ ತೋರಿಸ್ತೀನಿ ನಿಮಗೆ, ನಮ್ಮ ಟೆರೆಸ್ ಹೆಂಗಿದೆ ಅಂತ ಅಂದ್ಬಿಟ್ಟು. ಇಟ್ ಈಸ್ ಆ್ಯಸ್ ಪೀಸ್ಫುಲ್ ಆ್ಯಸ್ ದಿಸ್. ಸೊ ಇಷ್ಟು ಪೀಸ್ಫುಲ್ ಆಗಿರುತ್ತೆ. ಆ್ಯಂಡ್ ವೆದರ್ ನೋಡ್ಬೋದು ನೀವು, ಸಖತ್ ಮೋಡ ಆಗಿದೆ, ಸಖತ್ ಕ್ಲೌಡಿ ಇದೆ, ಡಾರ್ಕ್ ಕ್ಲೌಡ್ಸ್ ಕೂಡ ನಿಮಗೆ ಕಾಣ್ತಾ ಇದೆ ಅಲ್ಲಿ. ಆವಾಗಲಿಂದ ಡ್ರಿಸ್ಲಿಂಗ್ ಬರ್ತಾನೆ ಇದೆ, ಬಟ್ ನಾಟ್ ಆ್ಯಸ್ ಪೀಸ್ಫುಲ್ ಆ್ಯಸ್ ನಮ್ಮ ಊರು, ನಮ್ಮ ಭದ್ರಾವತಿ, ನಮ್ಮ ಮಲೆನಾಡು ರೀಜನಲ್ಲಿ. ಸೊ ನಿಮಗೊಂದು ವ್ಯೂ ತೋರಿಸ್ತೀನಿ. ಸೊ ಇಲ್ಲಿಂದ ನಮ್ಮ ಬೆಂಗಳೂರು ಇಷ್ಟು ಚೆನ್ನಾಗಿ ಕಾಣುತ್ತೆ ನಮಗೆ. ಇಲ್ಲಿಂದ ಎಲ್ಲ ಪುಟ್ಟ ಪುಟ್ಟ ಮನೆಗಳಿದೆ, ಒಂಥರ ವೈಡ್ ಶಾರ್ಟ್ ವ್ಯೂ ಥರ ನಮಗೆ ಕಾಣ್ತಾ ಇದೆ. ಸೊ ಈ ಥರ ಒಂದು ಸುಂದರವಾದ ವ್ಯೂ. ಆ್ಯಕ್ಚುಲಿ ಮಳೆಗಾಲ ಇರೋದ್ರಿಂದ ಇಷ್ಟೊಂದು ಕ್ಲೌಡಿಯಾಗಿ ಎಲ್ಲ ಅಲ್ಲಿ ಮುಚ್ಕೊಂಡಿದೆ. ಸೊ ಕ್ಲೌಡ್ಸ್ ಮುಚ್ಕೊಂಡಿದೆ. ಬಟ್ ನಾರ್ಮಲ್ ಸನಿ ಡೇಯಲ್ಲಿ ಒಂದು ಬ್ಯೂಟಿಫುಲ್ ಸನ್ಸೆಟ್ ಕಾಣುತ್ತೆ ನಮಗೆ ಇಲ್ಲಿ. ಈಗಷ್ಟೇ ನಾನು ಟೆರೆಸಿಗೆ ಬರ್ತಾ ಒಂದು ಥಾಟ್ ನನ್ನ ಮನಸ್ಸಲ್ಲಿ ಬಂತು, ಆಯಿತಾ. ಲೈಕ್ ಆ ಥಾಟ್ ಏನಪ್ಪ ಅಂತಂದರೆ, ಆ್ಯಂಡ್ ನಾವು ನಮ್ಮ ಲೈಫಲ್ಲಿ, ನಮ್ಮ ಜೀವನದಲ್ಲಿ ಎಷ್ಟೊಂದು ವಿಷಯಗಳನ್ನ ಮತ್ತು ಎಷ್ಟೊಂದು ಥಿಂಗ್ಸ್ಗಳನ್ನ ನಾವು ಪೋಸ್ಟ್ಪೋನ್ ಮಾಡ್ಕೊಂಡು ಬಂದಿರ್ತೀವಿ ಅಲ್ವಾ. ಫಾರ್ ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಈಗ ನಮಗೆ ಕೆಲವೊಂದು ತುಂಬ ಸತಿ ಟ್ರಾವೆಲ್ ಮಾಡಬೇಕು ಅಂತ ಅನಿಸಿರುತ್ತೆ. ಆದರೆ ನಾವು ಜಾಸ್ತಿ ದುಡ್ಡು ಮಾಡೋಣ, ಜಾಸ್ತಿ ದುಡ್ಡಾಗಲಿ, ಜಾಸ್ತಿ ದುಡ್ಡು ಮಾಡಾದಾದಮೇಲೆ ನಾವು ಟ್ರಾವೆಲ್ ಮಾಡೋಕೆ ಹೋಗೋಣ ಅಂತ ಅಂದ್ಬಿಟ್ಟು ಸುಮ್ಮನಾಗಿರ್ತೀವಿ. ಹಾಗೆ ಈಗ ನೆಕ್ಸ್ಟ್ ಬಂದು ಫೋಟೋಗ್ರಫಿ ಮಾಡಬೇಕು ಅಂತ ನಮ್ಗೆ ಅನಿಸಿರುತ್ತೆ. ಸಡನ್ಲಿ ನಮ್ಮ ಮೈಂಡಲ್ಲಿ ಏನು ಬರುತ್ತೆ ಅಂತಂದರೆ, ಇಲ್ಲ ಒಂದು ದೊಡ್ಡ DSLR ಕ್ಯಾಮ್ರಾ ತೊಗೊಳ್ಳೋಣ, ಎಲ್ಲ DSLR ಕ್ಯಾಮ್ರಾ ಮತ್ತು ಫೋಟೋಗ್ರಫಿಗೆ ಏನೇನು ಬೇಕು ಎಕ್ವಿಪ್ಮೆಂಟ್ಸ್ ಎಲ್ಲ ತೊಗೊಂಡಾದಮೇಲೆ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿಬಿಡ್ತೀವಿ, ಸುಮ್ಮನಾಗ್ತೀವಿ, ಆಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು. ಅದಾದಮೇಲೆ ನೆಕ್ಸ್ಟ್ ಬಂದು ಇನ್ನೂ ಏನೋ ಒಂದು ಹಾಬಿ ಬರುತ್ತೆ ನಮ್ಮ ಮೈಂಡಲ್ಲಿ. ಆ ಹಾಬಿನೂ ಅಷ್ಟೇ, ಆ ಹಾಬಿಗೂ ಕೆಲವೊಂದು ಈಗ ರಿಕ್ವೈರ್ಮೆಂಟ್ಸ್ ಇರೋಲ್ಲ. ಆ ರಿಕ್ವೈರ್ಮೆಂಟ್ಸು ಮೀಟ್ ಆದಮೇಲೆ ನಾನು ಶುರು ಮಾಡ್ತೀವಿ ಅಂತ ಅಂದ್ಬಿಟ್ಟು ಆಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಬಿಟ್ಟಾಕ್ಬಿಡ್ತೀವಿ. ಹಂಗೆ ಇನ್ನೊಂದು ಕೂಡ, ಈಗ ಕಂಟೆಂಟ್ ಕ್ರಿಯೇಟ್ ಮಾಡೋಣ ಅಂತ ಅನಿಸುತ್ತೆ, ವೀಡಿಯೋ ಕ್ರಿಯೇಷನ್ ಮಾಡೋಣ ಅಂತ ಅನಿಸುತ್ತೆ. ಆ ವಿಡಿಯೋ ಕ್ರಿಯೇಷನು ಅಷ್ಟೇ, ನನಗೆ ಕಾನ್ಫಿಡೆನ್ಸ್ ಇಲ್ಲ, ನನಗೆ ಸ್ಟೇಜ್ ಫಿಯರ್ ಇದೆ. ಸ್ಟೇಜ್ ಫಿಯರ್ ಎಲ್ಲ ಹೋಗಾದ್ಮೇಲೆ ಆಮೇಲೆ ಹೋಗಿ ನಾನು ಎಲ್ಲರ ಮುಂದೆ ಮಾತಾಡ್ತೀನಿ ಅಂತ ನಾವು ಸುಮ್ಮನೆ ಆಗ್ಬಿಡ್ತೀವಿ. ಇದೇ ಥರ ನಾವು ಆ ಒಂದು ಆಮೇಲೆ ಅಂತ ಇದೆಯಲ್ಲ, ಅದು ಆಮೇಲೆ ಅಂದರೆ ಯಾವಾಗ ಆಮೇಲೆ ಅಂತ ನಾವು ಪೋಸ್ಟ್ಪೋನ್ ಮಾಡ್ಕೊತಾನೆ ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದರೆ, ಆ ಆಮೇಲೆ ಅನ್ನೋದು ಎಂಡ್ ಆಗೋದು ಯಾವಾಗ, ಕರೆಕ್ಟ್ ಅಲ್ವಾ? ಸೊ ನನಗೆ ಕೇಳೋದಾದರೆ, ಆಮೇಲೆ ಅಂತ ಅನ್ನೋದು ಎಲ್ಲೂ ನಿಮಗೆ ಪರ್ಫೆಕ್ಟ್ ಟೈಮ್ ಅಂತ ಇಲ್ಲವೇ ಇಲ್ಲ. ಸೊ ಪರ್ಫೆಕ್ಟ್ ಟೈಮ್ ಅಂತ ನಿಮಗೆ ಇರೋದೇ ಇವಾಗ. ಸೊ ನಿಮ್ಗೆ ಏನಾದ್ರು ಇಷ್ಟ ಆಯಿತಾ, ಅದನ್ನ ಈ ಕ್ಷಣದಿಂದಲೇ ನಾವು ಆ್ಯಕ್ಷನ್ ತೊಗೋಬೇಕು. ಯಾಕಂದರೆ, ಸೊ ಈಗ ಒಂದು ಎಕ್ಸಾಂಪಲ್ ನಂದೇ ತೊಗೊಳ್ಳೋದಾದರೆ, ಈಗ ನನಗೆ ಈ ಥರ ನಾನೊಂದು ಯೂಟ್ಯೂಬ್ ಚಾನಲ್ ಮಾಡಬೇಕು, ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂತ ಎಲ್ಲೋ ನನಗೆ ಲೈಕ್ ಯಾವುದ್ರಲ್ಲೂ ನನಗೆ ಇದು ಆಸಕ್ತಿ ಇರಲಿಲ್ಲ. ಅಂದರೆ ಆಸಕ್ತಿ ಇಲ್ಲ ಸೆನ್ಸ್, ಎಲ್ಲೋ ಒಂದು ಜಸ್ಟ್ ಕಾರ್ನರ್ ಆಫ್ ದ ಮೈಂಡಲ್ಲಿ ಇತ್ತೇನೋ, ಲೈಕ್ ಎಲ್ಲೋ ಒಂದು ಜಸ್ಟ್ ಮೂಲಲ್ಲಿತ್ತು. ಯಾಕಂದರೆ ನಾನು ಇಮೇಜ್ ಎಡಿಟಿಂಗಲ್ಲಿ ಚೆನ್ನಾಗಿದ್ದೆ, ಆಮೇಲೆ ವೀಡಿಯೋ ಎಡಿಟಿಂಗಲ್ಲಿ ಚೆನ್ನಾಗಿದ್ದೆ. ಸೊ ಇದೆಲ್ಲ ಇದರಿಂದ ನನಗೆ. ಆ್ಯಂಡ್ ನನಗೆ ಪರ್ಸ್ನಲಿ ಈಗ ನನಗೆ ಹೇಳ್ಬೇಕಂತಂದರೆ, ಸೊ ನಮ್ಮ ಅಮ್ಮ ಏನಿದ್ದಾರೆ, ಅವರು ನನಗೆ ಜಸ್ಟ್ ಮುಂದೆ ತಳ್ಳಿದ್ದು, ಇಲ್ಲ ನಿನ್ನ ಕೈಯಲ್ಲಿ ಆಗುತ್ತೆ, ಇದು ನಿನ್ನ ಪ್ಯಾಷನ್ ಇದೆ, ನೀನು ಮಾಡು ಅಂತ, ಆ ಥರ ಅಂತ ಅಂದ್ಬಿಟ್ಟು. ಸೊ ನನಗೆ ಕೇಳೋದಾದರೆ ಆಮೇಲೆ ಅಂತ ಎಲ್ಲೂ ಇಲ್ಲ. ಸೊ ಹೌದು, ಈಗ ಏನಂತಂದರೆ ತುಂಬ ಜನ ನಾವು ಈಗ ರೀಸನ್ಸ್ ಹುಡುಕ್ತೀವಿ, ಅದಕ್ಕೆ ರೀಸನ್ಸ್ ಇದ್ದೇ ಇರುತ್ತೆ. ಈ ಆಮೇಲೆ ಅಂತ ಅನ್ನೋಕ್ಕೆ ರೀಸನ್ಸ್ ಏನಂತಂದರೆ, ಈಗ ಲ್ಯಾಕ್ ಆಫ್ ಮನಿ ಆಗಿರ್ಬೋದು, ಆಮೇಲೆ ಇನ್ನು ಲ್ಯಾಕ್ ಆಫ್ ಮನಿ ಅಲ್ಲ, ಲ್ಯಾಕ್ ಆಫ್ ಮೋರ್ ಮನಿ, ಆಮೇಲೆ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ಆಮೇಲೆ ಲ್ಯಾಕ್ ಆಫ್ ಸ್ಟೇಜ್ ಫಿಯರ್, ಆಮೇಲೆ ಲ್ಯಾಕ್ ಆಫ್ ಬೆಟರ್ನೆಸ್. ಸೊ ಆ ಬೆಟರ್ನೆಸ್ ಟ್ರ್ಯಾಪಲ್ಲಿ ನಾವು ಸಿಗಾಕೊಂಡ್ಬಿಟ್ಟಿದ್ದೀವಿ ಅಂತ ನನಗನ್ಸುತ್ತೆ. ಸೊ ಅದರಿಂದ ನಾವು ಆಚೆ ಬರಬೇಕು ಬೆಟರ್ನೆಸ್ಸಿಂದ. ಯಾಕಂದರೆ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡೋದು, ಆಮೇಲೆ ಲೈಫಲ್ಲಿ ಸೆಟ್ಲ್ ಆಗೋದು ತಪ್ಪಲ್ಲ, ಕರೆಕ್ಟ್ ಅಲ್ವಾ? ಸೊ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಾ ನಮ್ಮ ಒಂದು ಪ್ರೆಸೆಂಟ್ ಲೈಫ್ನ ನಾವು ಲೀವ್ ಮಾಡೋದನ್ನ ನಾವು ಕಳ್ಕೊತಾ ಇದ್ದೀವಿ, ಕರೆಕ್ಟ್ ಅಲ್ವಾ? ಕಳ್ಕೊತಾ ಇದ್ದೀವಿ. ಆ ಒಂದು ಸಣ್ಣ ಕ್ಷಣಗಳನ್ನ ನಾವು ಜೀವಿಸಬೇಕು. ನಾವು ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಬೇಕಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಫ್ಯೂಚರ್ ಬಗ್ಗೆ ಪ್ಲ್ಯಾನ್ಸ್ ಇರಬೇಕು, ಕರಿಯರ್ ಬಗ್ಗೆ ನಾವು ಪ್ಲ್ಯಾನ್ಸ್ ಇರಬೇಕು, ಬಟ್ ರೆಸ್ಪಾನ್ಸಿಬಿಲಿಟೀಸ್ ಇರಬೇಕು. ಬಟ್ ಏನಂದರೆ, ಒಂದು ಲೈವ್ಲಿ ಇರುತ್ತಲ್ಲ, ಒಂದು ಪ್ರೆಸೆಂಟ್ ಲೈಫ್ ಅಂತ ಇರುತ್ತಲ್ಲ, ಆ ಲೈವ್ಲಿ ಆ ಪ್ರೆಸೆಂಟಲ್ಲಿ ನಾವು ಜೀವಿಸಬೇಕು. ಇವಾಗಿನ ಕ್ಷಣನ ನಾವು ಎಂಜಾಯ್ ಮಾಡಬೇಕು. ಯಾಕಂದರೆ ಈ ಕ್ಷಣ ಇದೆಯಲ್ಲ, ಈ ಕ್ಷಣದಲ್ಲಿ ನಾವೇನು ಕಳೆದಿರ್ತೀವಲ್ಲ, ಅದು ನಮಗೆ ಮೆಮೊರೀಸ್ ಆಗಿ ಉಳ್ಕೊಳ್ಳುತ್ತೆ. ಹಂಗೆ ವ್ಯೂ ನೋಡ್ತಾ ಇದ್ದೀರಲ್ಲ, ಆ ದೂರದಲ್ಲಿ ಎಷ್ಟು ಮಳೆ ಆಗ್ತಾಯಿದೆ ನೋಡಿ, ಅಲ್ಲಿಂದ ಶುರುವಾಗ್ತಾಯಿದೆ ಮಳೆ. ಆ್ಯಕ್ಚುಲಿ ಅಷ್ಟೊಂದು ದೂರದಲ್ಲಿ ಫುಲ್ ಫಾಗಿ ಇದೆ, ಸಣ್ಣ ಮಳೆ ಅಲ್ಲಿಂದ ಶುರುವಾಗಿ ಇಲ್ಲಿ ಸ್ಪ್ರೆಡ್ ಆಗ್ತಾಯಿದೆ. ಆಗ ನಾನು ತೋರಿಸಿದಾಗ ಅಷ್ಟೊಂದು ಫಾಗ್ ಇರಲಿಲ್ಲ, ಈಗ ಫುಲ್ಲು ಅಷ್ಟೊಂದು ವೈಟಿಶ್ ಕವರ್ ಆಗೋಗಿದೆ ನೋಡಿ ನಿಮಗೆ. ಈಗಷ್ಟೇ ಮಾತಾಡ್ತಾ ಇದ್ದೆ ನಾನು, ಈಗಷ್ಟೇ ಮಾತಾಡ್ತಾ ಮಳೆನೇ ಬಂದ್ಬಿಡ್ತು. ಆ ದೂರದಿಂದ ನಿಮಗೆ ಒಂದು ಲೈಕ್ ವ್ಯೂ ತೋರಿಸಿದ್ದೆ, ಅಲ್ಲಿಂದ ಮಳೆ ಶುರುವಾಗ್ತಾ ಇದೆ ಅಂತ. ಅಲ್ಲಿಂದ ಬಂದು ಇಲ್ಲಿ ತನಕ ಕವರ್ ಆಗಿ
ಈಗಷ್ಟೇ ಎಷ್ಟು ಡ್ರೈ ಇತ್ತು ಇಲ್ಲಿ ಟೆರೆಸ್ ಎಲ್ಲ, ಆಗಲೇ ಮಳೆ ಆಗೋಯ್ತು. ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ. ಸೊ ಒಂದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಏನಂತಂದರೆ ಈಗ ಲೈಫಲ್ಲಿ ತುಂಬ ಒಂದು ಸೊ ಲೈಫ್ ಪೂರ್ತಿ ಸ್ಟೇಜಸ್ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಒಂದು ಚಾಲೆಂಜ್ ಆದಮೇಲೆ ಇನ್ನೊಂದು ಚಾಲೆಂಜ್ ಬರ್ತಾನೆ ಇರುತ್ತೆ. ಸೊ ಒಂದು ಸ್ಟೇಜ್ ಆದಮೇಲೆ ಇನ್ನೊಂದು ಸ್ಟೇಜ್ ಬರ್ತಾನೆ ಇರುತ್ತೆ. ಸೊ ನಮಗೆ ಒಂದು ಸ್ಟೇಜ್ ಆದಮೇಲೆ ಇಲ್ಲ ಇನ್ನೊಂದು ಸ್ಟೇಜನ್ನ ನಾವು ಹಂಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಸೊ ಒಂದು ರೆಸ್ಪಾನ್ಸಿಬಿಲಿಟಿ ಆದಮೇಲೆ ಇನ್ನೊಂದು ರೆಸ್ಪಾನ್ಸಿಬಿಲಿಟಿ, ಹಂಗೆ ಆ ಥರ ಮಾಡ್ತಾ ನಮಗೆ ಎಲ್ಲೋ ಒಂದು ಕಡೆ ನಮಗೆ ಎಂಜಾಯ್ಮೆಂಟ್ ಮಾಡೋಕ್ಕೆ ಟೈಮೇ ಸಿಗೋಲ್ಲ ನಮಗೆ, ಕರೆಕ್ಟ್ ಅಲ್ವಾ? ಸೊ ನಾವು ಟೈಮ್ ಮಾಡ್ಕೋಬೇಕು, ಪ್ರೆಸೆಂಟ್ ಕ್ಷಣ ನಾವು ಯಾವತ್ತೂ ಜೀವಿಸಬೇಕು. ಆಮೇಲೆ ಅಂತ ನಾವತ್ತು ಪೋಸ್ಟ್ಪೋನ್ ಮಾಡಬಾರ್ದು. ಎಸ್, ಸೊ ಅದಕ್ಕೆ ನಾನು ಹೇಳೋದು, ಆಮೇಲೆ ಅಂತ ನಾವು ಯಾವತ್ತೂ ಪೋಸ್ಟ್ಪೋನ್ ಮಾಡಬಾರ್ದು. ಆ ಒಂದು ಕ್ಷಣಗಳನ್ನ, ಆ ಒಂದು ಪ್ರೆಸೆಂಟ್ ಲೈಫ್ ಏನಿದೆ ನಮ್ಮದು, ಸೊ ಒಂದು ಪ್ರೆಸೆಂಟ್ ಕ್ಷಣಗಳನ್ನ ನಾವು ಆವಾಗಲಿಂದ ಆವಾಗಲೇ ನಾವು ಜೀವಿಸ್ಬಿಡಬೇಕು ಆ್ಯಂಡ್ ಮೆಮೊರೀಸ್ ಮಾಡಬೇಕು. ಆ್ಯಂಡ್ ಈ ಒಂದು ಥಾಟ್ ನನ್ನ ಮನಸ್ಸಲ್ಲಿ ಬಂತು, ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಮತ್ತು ಇದು ಎಲ್ಲರ ಲೈಫಲ್ಲೂ ಆಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಆ್ಯಂಡ್ ನಿಮ್ಮ ಲೈಫಲ್ಲಿ ಒಂದು ಪ್ರಶ್ನೆಗೆ, ಒಂದು ಕಾಮನ್ ಪ್ರಶ್ನೆಗೆ ಉತ್ತರ ಕೊಡೋವಂಥ ವೀಡಿಯೋ ಆಗಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ಲೈಫ್ ಅಡ್ವೈಸ್ ಕೊಡೋವಂಥ ವೀಡಿಯೋ ಆಗಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಲೂ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಈ ವಿಡಿಯೋ ಹೆಂಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಕ್ಕಿಂತ ಮುಂಚೆ ಒಂದು ಮಾತು ಏನಂದರೆ, ಯಾವತ್ತೂ ಸಣ್ಣ ಕ್ಷಣಗಳನ್ನ ಎಂಜಾಯ್ ಮಾಡೋದು ಮಿಸ್ ಮಾಡ್ಕೊಬೇಡಿ, ಮತ್ತು ಪೋಸ್ಟ್ಪೋನ್ ಮಾಡಬೇಡಿ. ಆಮೇಲೆ ಎಂಜಾಯ್ ಮಾಡೋಣ ಅಂತ ಅಂದ್ಬಿಟ್ಟು ಅವತ್ತಿನ ಎಂಜಾಯ್ಮೆಂಟ್, ಅವತ್ತಿನ ಕ್ಷಣ ಇದೆಯಲ್ಲ, ಅವತ್ತಿನ ಪ್ರೆಸೆಂಟ್ ಕ್ಷಣ ಇದೆಯಲ್ಲ, ಅದು ಅವತ್ತೇ ಹಿಂದಿನ ಕ್ಷಣನೇ. ಆ ಕ್ಷಣಕ್ಕೆ ನೀವು ಎಂಜಾಯ್ ಮಾಡಿ ಮುಗಿಸ್ಬಿಡ್ಬೇಕು. ಅದು ಮೆಮೊರೀಸ್ ಕೂಡ ಆಗಬಹುದು ಅಂತ ನಾನು ಹೇಳ್ತೀನಿ. ಸೊ ಎಸ್, ಈ ವಿಡಿಯೋ ನಾನು ಇಲ್ಲೇ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸೊ ಆ್ಯಂಡ್ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ, ಇದೇ ಥರ ಹೊಸ ಟಾಪಿಕ್ಕು, ಹೊಸ ಲೈಫ್ ಅಡ್ವೈಸ್, ಇನ್ನೇನಾದರೂ ಇಂಟ್ರೆಸ್ಟಿಂಗಾಗಿ ತೊಗೊಂಬರ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಹೊಸ ವಿಡಿಯೋದಲ್ಲಿ.